ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆಯ ಒಂದು ದರ್ಬಾರುಗಳನ್ನು ನೋಡಿ ಇವತ್ತು ಮೂರು ಕ್ಷೇತ್ರ, ಒಂದು ಬಳ್ಳಾರಿ ಜಿಲ್ಲಾ ಸಂಡೂರು ಕ್ಷೇತ್ರ, ಎರಡನೆಯದ್ದು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ಕ್ಷೇತ್ರ, ಮೂರನೇದ್ದು ಚನ್ನಪಟ್ಟಣ ಗೊಂಬೆನಗರ ಚನ್ನಪಟ್ಟಣ ಕ್ಷೇತ್ರ. ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರ ಸಾಧನೆ ಜೀರೋ ಅನ್ನೋದು ಆ ಚನ್ನಪಟ್ಟಣ ಕ್ಷೇತ್ರದ ಪ್ರಜೆಗಳಿಗೆ ಗೊತ್ತಿದೆ. ಬಟ್ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಹುಟ್ಟಿದಂಥ ಯೋಗೇಶ್ವರ್ ಅವರು ಅವ್ರ ಕಡೆಯಿಂದ ಇನ್ನೂ ಹೆಚ್ಚಿನ ಅನುದಾನ ಪಡ್ಕೊಂಡು ಇನ್ನೂ ಹೆಚ್ಚಿನ ಆ ಕ್ಷೇತ್ರ ಮುಂದೆ ಬರಬೇಕು, ಆ ಕ್ಷೇತ್ರದ ಜನರ ಒಂದು ವ್ಯವಸ್ಥೆನ ಅಭಿವೃದ್ಧಿಗೊಳಿಸ್ಬೇಕು ಅನ್ನೋದು ಈ ಸಿಗ್ಲಿ ಬಶ್ಯನ ಆಸೆ. ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಇವತ್ತು. ಇಲ್ಲಿ ಯಾಕಂದ್ರೆ ಅಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂದರೆ, ಈ ಒಂದು ಮುಂದಿನ ಚುನಾವಣೆ, ಈ ಗ್ರಾಮ ಪಂಚಾಯತಿ ಚುನಾವಣೆ ಹಿಡ್ಕೊಳ್ಳಿ, ಮುಂದೆ ಯಾವುದೇ ಚುನಾವಣೆ ಬರಲಿ, ಇನ್ನು ಮುಂದಿನ ಚುನಾವಣೆಗಳಲ್ಲಿ ಈ ಒಂದು JDSನಲ್ಲಿ ಕುಮಾರಸ್ವಾಮಿಯವರ ಒಂದು ಕುಟುಂಬಕ್ಕೆ ರಾಜಕೀಯ ವ್ಯವಸ್ಥೆ ಮುಕ್ತಾಯಗೊಳ್ತೈತಿ. ಅವ್ರ ಬಗ್ಗೆ ಅಲಸ್ಯ ಮೂಡ್ತೈತಿ ಜನರ ಮನಸ್ಸಿನಲ್ಲಿ. ಎರಡನೇದ್ದು ಬಸವರಾಜ ಬೊಮ್ಮಾಯಿ ಅವರಪ್ಪರು, ಆ ಬೊಮ್ಮಾಯಿಯವರು ಅವ್ರ ತಂದೆಯವರು ರಾಜಕೀಯದಲ್ಲೇ ಬೆಳೆದವರು, ಇವರು ರಾಜಕೀಯದಲ್ಲೇ ಬೆಳೆದವರು. ಆದರೆ ಇಷ್ಟು ಅನುಭವ ಇಟ್ಕೊಂಡ್ರು ಈ ಒಂದು ಶಿಗ್ಗಾಂವ್ ಕ್ಷೇತ್ರದಲ್ಲಿ ಆಯ್ಕೆ ಆಗಿ ಟ್ರಿಬಲ್ ಆ್ಯಕ್ಟ್ ಪಾತ್ರಧಾರಿಯಾಗಿ ತ್ರಿಪದಿ ಪಡೆದು ಆ ಒಂದು ಶಿಗ್ಗಾಂವ್ ಕ್ಷೇತ್ರ ಸರೀಫ್ಗಿರಿ ರಾಮ್ ರಹೀಮರ ಕ್ಷೇತ್ರನ ಅಭಿವೃದ್ಧಿ ಮಾಡ್ತೀನಿ ಅಂತಂದು ಇವತ್ತು ಬಸವರಾಜ ಬೊಮ್ಮಾಯಿಯವರು ಆ ಒಂದು ಕ್ಷೇತ್ರದಿಂದ CM ಆದರು. ಆದರೆ ಅದೇ ಹಾನಗಲ್ ಕ್ಷೇತ್ರದಲ್ಲಿ ಆ ಒಂದು CM ಉದಾಸಿಯವರು ಅವರು ಒಂದು ರಾಜಕೀಯದಿಂದ ಅವರು ನಾಶ ಆಗೋದ್ರು, ದೂರ ಆದರು. ಅದೇ ಒಂದು ಕ್ಷೇತ್ರದಲ್ಲಿ ಸಜ್ಜನ್ ಅವ್ರು ನಿಂದಿರಿಸಿದರು. ಆದರೆ ಬೊಮ್ಮಾಯಿಯವರು ಶ್ರಮಪಟ್ಟರು ತನ್ನ ಕ್ಷೇತ್ರದ ಹಾವೇರಿ ಜಿಲ್ಲಾ ಒಂದು ಶಿಗ್ಗಾಂವ್ ಕ್ಷೇತ್ರದ ಒಬ್ಬ ಮುಖ್ಯಮಂತ್ರಿ ಆಗಿ ಆಡಳಿತದಲ್ಲಿ ಇದ್ದಾಗೂ ಆ ಹಾನಗಲ್ ಕ್ಷೇತ್ರ ಗೆಲ್ಲಕ್ಕಾಗಲಿಲ್ಲ. ಯಾಕಂದರೆ ಅವರು ಎಲ್ಲ ಪಾಪದ ಕೂಡ ತುಳುಕಿ ಈಗ ಮಾಯ ಆಗಿಬಿಟ್ಟು, ಉದಾಸಿಯವ್ರದ್ದಾಗಿರಲಿ ಕುಮಾರಸ್ವಾಮಿ ಆಗಿರಲಿ. ಅದೇ ಥರ ಈ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇಡೀ ಬಳ್ಳಾರಿ ಕ್ಷೇತ್ರ, ಆ ಸಂಡೂರಿನಲ್ಲಿ ಈ ಸಿಗ್ಲಿ ಬಶ್ಯಾ ಬೇಕಾದಷ್ಟು ಸಲ ಆಟ ಆಡಿದ್ದಾನೆ. ಟಿಪ್ಪು ಸುಲ್ತಾನ ಕ್ಷೇತ್ರ ಅದು. ಆ ಒಂದು ಕೋಟೆ ಒಳಗಡೆನೆ ಎಷ್ಟೋ ಬಡವ್ರ ಮನೆಯಲ್ಲಿ ಊಟ ಮಾಡಿ ಆಟ ಆಡಿ ಬಂದಂಥ ಬಶ್ಯಾ ನಾನು. ಅಲ್ಲಿ ಒಬ್ಬ ಸಂಡೂರು ರಾಜ ಅಂತ ಕಳ್ಳಿದ್ದ. ಅವನು 90ನೇ ಇಸ್ವಿಯಿಂದ ನನ್ನ ದೋಸ್ತ, ಬಳ್ಳಾರಿ ಜೈಲ್ ದೋಸ್ತ. ಅವನು ನಂದು ಚೆನ್ನಾಗಿ ದೋಸ್ತಿ ಇತ್ತು. ಆ ಕಾರಣ ಸಂಡೂರು ಕ್ಷೇತ್ರ ಆ ಇತಿಹಾಸದ ಕ್ಷೇತ್ರ. ನಮ್ಮ ಕರ್ನಾಟಕದಲ್ಲಿ ನೋಡಬೇಕಾದಂಥ ಉತ್ತಮವಾದಂಥ ಸ್ಥಳ ಯಾವುದಂದರೆ ಅದು ಸಂಡೂರು ಕ್ಷೇತ್ರ. ನಾನು ಆ ಮಾನಸ ಸರೋವರ ಥರ ಆ ಒಂದು ಇತಿಹಾಸದ ಆ ಒಂದು ಒಣಗಿರಿ, ಸೊಬಗಿನ ಗಿರಿ, ಆ ಕಲ್ಲಿನ ಗಿರಿ, ಆ ಇತಿಹಾಸದ ಆ ಖನಿಜ ಹೊಂದಿದಂಥ ಆ ಒಂದು ಸಂಡೂರು ಕ್ಷೇತ್ರ, ಆ ಇತಿಹಾಸದ ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಅರ್ಧಂಬರ್ಧ ಕೊಳ್ಳೆ ಹೊಡೆದ್ರು. ಆಮೇಲೆ ಸುಷ್ಮಾ ಸ್ವರಾಜ್ ಅವರು ತಮ್ಮೊಂದು ತಾಯಿ ಸ್ಥಾನ ಕೊಟ್ಟರು. ಬಳ್ಳಾರಿ ಹೆಂಗೆ ಆಟ ಆಡಿ ಹಾಳು ಮಾಡಿಬಿಟ್ರು. ಅವಾಗ ಸಿದ್ದರಾಮಯ್ಯ ಅವ್ರು ಸೆಡ್ ಹೊಡೆದು ನೀ ಬಳ್ಳಾರಿಗೆ ಬರ್ತೀನಿ ಅಂತ ಕೇಳಿದಾಗ ಬಳ್ಳಾರಿಗೆ ಬಂದು ಆ ಒಂದು ಅಪರಾಧಿಗಳನ್ನ ಒಳಗೆ ಹಾಕಿಸಿ ಎಷ್ಟೋ ಮಟ್ಟಿಗೆ ಸಂಡೂರು ಕ್ಷೇತ್ರ ಇವತ್ತು ಅಭಿವೃದ್ಧಿ ಹೊಂದ್ಕೊಂಡು ಹೊಂಟಿದೆ. ಆದರೆ ಮತ್ತು ಈ ಕ್ಷೇತ್ರಕ್ಕೆ ಮತ್ತೆ ಜನಾರ್ದನ್ ರೆಡ್ಡಿ